ಸೊ ನಾವು ಮೊದಲೆಲ್ಲ ಅನ್ಕೊಂಡಿದ್ವಿ ಸ್ಪೈಸಿ ಫುಡ್ ತಿನ್ನೋದ್ರಿಂದಾಗಿ, ಖಾರವನ್ನು ತಿನ್ನೋದ್ರಿಂದಾಗಿ ಎಸಿಡಿಟಿ ಜಾಸ್ತಿ ಆಗುತ್ತೆ. ಹೆಚ್ಚಾದ ಎಸಿಡಿಟಿ, ತುಂಬಾ ಎಸಿಡಿಟಿ ಆಗ್ತಾ ಇದೆ ಅಂದ್ರೆ ಹೊಟ್ಟೆಯಲ್ಲಿ ಇರುವಂತಹ ಎಚ್ ಪೈಲೋರಿ ಅನ್ನುವಂತ ಒಂದು ಕೆಟ್ಟ ಬ್ಯಾಕ್ಟೀರಿಯಾ. ಎಚ್ ಪೈಲೋರಿ ಬ್ಯಾಕ್ಟೀರಿಯಾವನ್ನ ಕಡಿಮೆ ಮಾಡಬೇಕು, ಅದನ್ನು ನಿರ್ಮೂಲನೆ ಮಾಡಬೇಕು ಅಂದ್ರೆ ನಾವು ಆಹಾರದಲ್ಲಿ ಬದಲಾವಣೆಗಳನ್ನ ಮಾಡಬೇಕು. ಸೊ ಈ ಒಂದು ಬದಲಾವಣೆಯನ್ನ ಮಾಡ್ತಾ ಪ್ರೀ ಪ್ರೋಬಯೋಟಿಕ್ ಅನ್ನು ತೆಗೆದುಕೊಳ್ತಾ ಬಂದ್ರೆ ಖಂಡಿತವಾಗಿ ಹೆಚ್ಚಾದಂತ ಎಸಿಡಿಟಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಆತ್ಮೀಯ ವೀಕ್ಷಕರೇ, ಇವತ್ತು ಎಸಿಡಿಟಿ, ಹೈಪರ್ ಎಸಿಡಿಟಿ ತುಂಬಾ ಜನರನ್ನ ಕಾಡ್ತಾ ಇದೆ. ಯಾರಿಗೆ ನೋಡಿದ್ರು ಉಳಿತಾಗಿ ಬರುತ್ತೆ, ಎದೆ ಉರಿ ಆಗುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ, ಗ್ಯಾಸ್ ತುಂಬಿಕೊಳ್ಳುತ್ತೆ. ಹೀಗೆ ಹೊಟ್ಟೆಯ ಸಮಸ್ಯೆ ಅನೇಕರನ್ನ ಕಾಡ್ತಾ ಇದೆ. ಸ್ವಲ್ಪ ಆಹಾರ ತಿಂದ್ರು ಕಷ್ಟ ಆಗತ್ತೆ, ಆಹಾರ ತಿನ್ನೋದೇ ಬೇಡ ಅನ್ಸತ್ತೆ, ಅಜೀರ್ಣ ಅನ್ಸತ್ತೆ. ಈ ಹೊಟ್ಟೆಯ ಸಮಸ್ಯೆಗಳಿಗೆ ನಮ್ಮ ಮುಖ್ಯವಾದ ನಾವು ಕಾರಣವನ್ನು ಹುಡುಕ್ತಾ ಹೋದರೆ ಹೊಟ್ಟೆಯಲ್ಲಿ ಇರುವಂತಹ ಎಚ್ ಪೈಲೋರಿ ಅನ್ನುವಂತ ಒಂದು ಕೆಟ್ಟ ಬ್ಯಾಕ್ಟೀರಿಯಾ. ಈ ಹೆಚ್ಚಾದಂತಹ ಎಸಿಡಿಟಿಗೆ ಮುಖ್ಯವಾದ ಕಾರಣ ಎಚ್ ಪೈಲೋರಿ ಅನ್ನುವಂಥ ಬ್ಯಾಡ್ ಬ್ಯಾಕ್ಟೀರಿಯಾ. ಸೊ ನಾವು ಮೊದಲೆಲ್ಲ ಅನ್ಕೊಂಡಿದ್ವಿ ಸ್ಪೈಸಿ ಫುಡ್ ತಿನ್ನೋದ್ರಿಂದಾಗಿ, ಖಾರವನ್ನು ತಿನ್ನೋದ್ರಿಂದಾಗಿ ಎಸಿಡಿಟಿ ಜಾಸ್ತಿ ಆಗುತ್ತೆ ಅಂತ. ಖಂಡಿತ ಅದರಿಂದನೂ ಜಾಸ್ತಿ ಆಗುತ್ತೆ, ಆದರೆ ಅದು ಎಲ್ಲದಕ್ಕಿಂತ ಮುಖ್ಯವಾದ ಕಾರಣ ಎಚ್ ಪೈಲೋರಿ ಅನ್ನುವಂಥ ಕೆಟ್ಟ ಬ್ಯಾಕ್ಟೀರಿಯಾ. ಈ ಎಚ್ ಪೈಲೋರಿ ಬ್ಯಾಕ್ಟೀರಿಯಾವನ್ನ ಕಡಿಮೆ ಮಾಡಬೇಕು, ಅದನ್ನು ನಿರ್ಮೂಲನೆ ಮಾಡಬೇಕು ಅಂದ್ರೆ ನಾವು ಆಹಾರದಲ್ಲಿ ಬದಲಾವಣೆಗಳನ್ನ ಮಾಡಬೇಕು. ಸೊ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ, ಎಲ್ ರುಟೇರಿ ಅಂತ ಒಳ್ಳೆ ಬ್ಯಾಕ್ಟೀರಿಯಾ ಇದೆ, ಅದನ್ನ ಕೊಡೋದ್ರ ಮೂಲಕ ಈ ಎಚ್ ಪೈಲೋರಿಯನ್ನ ಕಡಿಮೆ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಅಷ್ಟೇ ಅಲ್ಲ ಆದ್ಮೇಲೆ ಬೂದುಗುಂಬಳಕಾಯಿ ಜ್ಯೂಸ್, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೂದುಗುಂಬಳಕಾಯಿ ಹಾಗೂ ಸ್ವಲ್ಪ ಶುಂಠಿಯನ್ನ ಹಾಕಿ ಜ್ಯೂಸ್ ಅನ್ನ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದಾಗಿ 50% ಜನರಿಗೆ ಎಸಿಡಿಟಿ ಕಡಿಮೆ ಆಗಿದೆ ನಾನು ಗಮನಿಸಿದ್ದೇನೆ. ಸೊ ಹಾಗಾಗಿ ತಾವುಗಳು ಕೂಡ ಇದನ್ನ ಪ್ರಯತ್ನ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೂದುಗುಂಬಳಕಾಯಿ ಜ್ಯೂಸ್ ಅನ್ನು ಕುಡಿಯುವಂತ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಎಸಿಡಿಟಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಹೆಚ್ಚಾದ ಎಸಿಡಿಟಿ, ತುಂಬಾ ಎಸಿಡಿಟಿ ಆಗ್ತಾ ಇದೆ ಅಂದ್ರೆ ಹರ್ನಿಯಾ ಇಲ್ಲದೆ ಇದ್ದವರು, ಹೃದಯದ ಸಮಸ್ಯೆ ಇಲ್ಲದೆ ಇದ್ದವರು, BP ಹತೋಟಿಯಲ್ಲಿ ಇರುವವರು ಈ ಒಂದು ಉಪಾಯವನ್ನ ಮಾಡ್ಬೋದು. ಯಾವ್ದಂದ್ರೆ ವಮನ ದೌತಿ ಅಂತ. ಅಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ವಾರದಲ್ಲಿ 1-2 ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 7 ರಿಂದ 8 ಗ್ಲಾಸ್ ಕುಡಿಯುವ ನೀರನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕೊಂಡು ತುದಿಗಾಲಲ್ಲಿ ಕುತ್ಕೊಳ್ಳಿಕ್ಕೆ ಆಗಲ್ಲ, ಮಂಡಿ ನೋವಿದೆ, ಕುರ್ಚಿ ಮೇಲೆ ಕುತ್ಕೊಂಡು ಘಟ 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 ಕುಡಿಬೇಕು. ಕುಡಿದು ಇಲ್ಲಿವರೆಗೂ ಬರ್ಬೇಕದು. ಆಮೇಲೆ ಎಡಗೈಯನ್ನ ಹೊಟ್ಟೆ ಮೇಲೆ ಇಟ್ಕೊಂಡು ಬಲಗೈಯನ್ನ ನಾಲ್ಗೆಗೆ ಹಾಕಿ ವಾಂತಿ ಮಾಡ್ಬೇಕು. ಸೊ ಇದು ವಮನ ಕ್ರಿಯೆ ಅಂತ. ಸೊ ಇದನ್ನು ಮಾಡೋದ್ರಿಂದಾಗಿ ಹರ್ನಿಯಾ ಇದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಾಗೇನೆ BP ಜಾಸ್ತಿ ಇದ್ರೆ ಉಪ್ಪು ತೊಂದರೆ ಮಾಡತ್ತೆ. ಹೃದಯದ ಕಾಯಿಲೆ ಇದ್ದವ್ರು ಮಾಡ್ಲಿಕ್ಕೆ ಹೋಗ್ಬಾರ್ದು. ತುಂಬಾ ದೀರ್ಘವಾದಂತಹ ಯಾವ್ದಾದ್ರು ಕಾಯಿಲೆ ಇದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಉಳಿದವರು ಎಸಿಡಿಟಿ ಅಷ್ಟೇ ಇದೆ ಅಂತಿದ್ರೆ ಖಂಡಿತವಾಗಿ ಇದನ್ನ ಮಾಡ್ಬೋದು. ವಾರದಲ್ಲಿ 3 ದಿವಸ ಮಾಡ್ತಾ ಬನ್ನಿ, ದಿನ ಬಿಟ್ಟು ದಿನ. ಆಮೇಲೆ ವಾರಕ್ಕೆ 1 ದಿವಸ ಮಾಡಿದ್ರು ಸಾಕು. ಇದು ಕೂಡ ನಿಮ್ಗೆ ತುಂಬಾ ಅನುಕೂಲ ಆಗತ್ತೆ. ಹಾಗೇನೆ ಜ್ಯೇಷ್ಠ ಮಧುವಿನ ಎಕ್ಸ್ಟ್ರಾಕ್ಟ್ ನಾವು ಗ್ಯಾಸ್ಟ್ರಿಕ್ ಏಡ್ ಅಂತ ಮಾಡಿದ್ದೇವೆ. ಈ ಗ್ಯಾಸ್ಟ್ರಿಕ್ ಏಡ್ ಅಲ್ಲಿ ನಾವು ಈ ಎಲ್ಲ ಎಚ್ ಪೈಲೋರಿಯನ್ನ ನಿರ್ಮೂಲನೆ ಮಾಡುವಂತ ಔಷಧಿಗಳನ್ನ ಒಂದು ಎಕ್ಸ್ಟ್ರಾಕ್ಟ್ ಅನ್ನ ಸೇರಿಸಿ ಮಾಡಿದ್ದೇವೆ. ಈ ಗ್ಯಾಸ್ಟ್ರಿಕ್ ಏಡ್ ಅನ್ನುವಂಥದ್ದನ್ನ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆ ಆಹಾರಕ್ಕಿಂತ ಅರ್ಧ ಗಂಟೆ ಮುಂಚೆ ಚೀಪೋದ್ರಿಂದಾಗಿ ಖಂಡಿತವಾಗಿ ಈ ಒಂದು ಹೆಚ್ಚಾದಂತ ಎಸಿಡಿಟಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇದೆ. ಇದು ಎಚ್ ಪೈಲೋರಿಯನ್ನ ನಿರ್ಮೂಲನೆ ಮಾಡುತ್ತೆ. ಸೊ ಎಸಿಡಿಟಿ ಇವತ್ತು ಎಲ್ಲರನ್ನ ಕಾಡ್ತಾ ಇದೆ. ಅದು ಹೆಚ್ಚಾದಂತ ಎಸಿಡಿಟಿಯಿಂದಾಗಿ ಸಮಸ್ಯೆ ಉಂಟಾಗುತ್ತೆ. ಕೆಲವರಿಗೆ ಹೈಪೋ ಎಸಿಡಿಟಿ ಇರುತ್ತೆ, ಅಂದ್ರೆ ಆಸಿಡ್ ಸೆಕ್ರೇಷನ್ ಮಾತ್ರೆ ತೆಗೆದುಕೊಂಡು ತುಂಬಾ ದಿನಗಳಿಂದ ಎಸಿಡಿಟಿ ಮಾತ್ರೆ ತೆಗೆದುಕೊಂಡು ಅವರಿಗೆ ಆಸಿಡ್ ಸೆಕ್ರೇಷನ್ ಇರೋಲ್ಲ, ಹೊಟ್ಟೆಯಲ್ಲಿ HCl ಸೆಕ್ರೇಷನ್ ಕಡಿಮೆ ಆಗ್ಬಿಡುತ್ತೆ. ಸೊ ಅಂತ ಸಂದರ್ಭದಲ್ಲಿ ಆಪಲ್ ಸಿಡರ್ ವಿನೆಗರ್ ಹೆಲ್ಪ್ ಮಾಡುತ್ತೆ. ಸೊ ಆಪಲ್ ಸಿಡರ್ ವಿನೆಗರ್ನ ನೀವು ಹೈಪೋ ಎಸಿಡಿಟಿ ಇದ್ರೆ ಅಂದ್ರೆ ನಿಮ್ಗೆ ನೀವು ಇದನ್ನ ಪ್ರಯೋಗ ಮಾಡಿ ನೋಡ್ಬೋದು. ನಿಮ್ಗೆ ತುಂಬಾ ಎಸಿಡಿಟಿ ಇದ್ದಂಥವ್ರು ಹೈಪೋ ಎಸಿಡಿಟಿ ಇದೆ, ನಿಮ್ಗೆ ಹೊಟ್ಟೆ ಉಬ್ಬರ ಬರ್ತಾ ಇದೆ ಅಂತಿದ್ರೆ ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಆಹಾರಕ್ಕಿಂತ 10 ನಿಮಿಷ ಮುಂಚೆ 1 ಗ್ಲಾಸ್ ನೀರಿಗೆ 1 ಚಮಚ ಆಪಲ್ ಸಿಡರ್ ವಿನೆಗರ್ನ ಹಾಕಿ ಕುಡಿದು ನೀವು ಆಹಾರ ಸೇವಿಸಿದಾಗ ನಿಮ್ಗೆ ಆರಾಮ ಅನ್ಸಿದ್ರೆ, ಹಿತ ಅನ್ಸಿದ್ರೆ ಖಂಡಿತವಾಗ ಅದು ಹೈಪೋ ಎಸಿಡಿಟಿ. ಸೊ ಅದನ್ನೇ ನೀವು 1-3 ತಿಂಗಳ ಕಾಲ ಮುಂದುವರಿಸಬಹುದು. ಸೊ ಆಗ ಎಸಿಡಿಟಿಗೆ ಸಂಪೂರ್ಣ ವಿರಾಮ ಹಾಕ್ಲಿಕ್ಕೆ ಆಗತ್ತೆ. ಸೊ ಹೈಪೋ ಎಸಿಡಿಟಿ ಇದ್ರೂ ಕೂಡ ಈ ಒಂದು ಉಳಿತೆಗೆ ಬರೋದು ಅಥವಾ ಹೊಟ್ಟೆ ಉಬ್ಬರ ಆಗೋದು ಎಲ್ಲ ಉಂಟಾಗ್ತಾ ಇರುತ್ತೆ. ಸೊ ಹಾಗಾಗಿ ಹೈಪೋ ಎಸಿಡಿಟಿ ಇದ್ದಂಥವರು ಈ ಒಂದು ಉಪಾಯವನ್ನು ಮಾಡಿ. ಸೊ ಹೈಪೋ ಎಸಿಡಿಟಿ ಇದೆ ಅಂತ ಕಂಡುಹಿಡಿಯೋದು ಹೇಗೆ? ಆಪಲ್ ಸಿಡರ್ ವಿನೆಗರ್ನ ನೀವು ತೆಗೆದುಕೊಂಡಾಗ ನಿಮ್ಗೆ ಹಿತ ಆದರೆ
ನಿಮ್ಗೆ ಅನುಕೂಲ ಅನ್ಸಿದ್ರೆ ಅದನ್ನ ನೀವು ಮುಂದುವರಿಸುವಂತದ್ದು. ಆಪಲ್ ಸಿಡರ್ ವಿನೆಗರ್ ತೆಗೆದುಕೊಂಡು ಇನ್ನೂ ಕಷ್ಟ ಆಯ್ತು, ಎದೆ ಉರಿ ಜಾಸ್ತಿ ಆಯ್ತು ಅಂದ್ರೆ ಅದು ಹೈಪರ್ ಆಸಿಡಿಟಿ. ಸೊ ಹೈಪರ್ ಆಸಿಡಿಟಿಯನ್ನು ಕಡಿಮೆ ಮಾಡ್ಲಿಕ್ಕೆ ಬೇಯಿಸಿದ ತರಕಾರಿ ಬೆಸ್ಟ್. ಸೊ ಹಸಿ ತರಕಾರಿ ಸಲಾಡ್ ಅನ್ನ ಅವ್ರು ತಿನ್ನೋದು ಬಂದ್ ಮಾಡ್ಬೇಕು. ಹಣ್ಣುಗಳು, ಬೇಯಿಸಿದ ತರಕಾರಿ ಅದನ್ನ ಜಾಸ್ತಿ ಮಾಡ್ಬೇಕು. ಬೇಯಿಸಿದ ತರಕಾರಿ ಸೂಟ್ ಆಗತ್ತೆ. ಹಸಿ ತರಕಾರಿ ಸಲಾಡು, ಮೊಳಕೆ ಕಾಳುಗಳು ಇದನ್ನ ಹೆಚ್ಚು ಮಾಡತ್ತೆ. ಸೊ ಹಾಗಾಗಿ ಈ ಹೈಪರ್ ಆಸಿಡಿಟಿ ಇದ್ದಂಥವ್ರು ಹಸಿ ತರಕಾರಿ ಹಾಗೇನೆ ಮೊಳಕೆ ಕಾಳುಗಳನ್ನ ಅವಾಯ್ಡ್ ಮಾಡ್ಬೇಕು. ಅವ್ರು ಬೇಯಿಸಿದ ತರಕಾರಿ ಹಾಗೂ ಹಣ್ಣುಗಳನ್ನ ಜಾಸ್ತಿ ಮಾಡ್ಬೇಕು. ಸೊ ಈ ಒಂದು ಬದಲಾವಣೆಯನ್ನ ಮಾಡ್ತಾ ಪ್ರೀ ಪ್ರೋಬಯೋಟಿಕ್ ಅನ್ನು ತೆಗೆದುಕೊಳ್ತಾ ಬಂದ್ರೆ ಖಂಡಿತವಾಗಿ ಹೆಚ್ಚಾದಂತ ಎಸಿಡಿಟಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ನಾವು ಅನೇಕರಿಗೆ ಇದನ್ನ ಮಾಡಿ ನೋಡಿದ್ದೇವೆ, ಅವರಿಗೆಲ್ಲ ಉತ್ತಮ ಫಲಿತಾಂಶ ಬಂದಿದೆ. ಹಾಗಾಗಿ ನಿಮ್ಮ ಹೆಚ್ಚಾದಂತ ಎಸಿಡಿಟಿಯನ್ನ ಕಡಿಮೆ ಮಾಡ್ಕೊಳ್ಳಿ, ಈ ಉಪಾಯಗಳನ್ನ ಪಾಲಿಸಿ ಅಂತ ಹೇಳ್ತಾ, ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಶಿರ್ಸಿಯಿಂದ 5 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿಯ ನಡುವೆ ನಿರ್ಮಿತವಾದಂತಹ ಆಯುಷ್ ಆಸ್ಪತ್ರೆ. ಇಲ್ಲಿ ಆಯುರ್ವೇದ, ಯೋಗ, ನ್ಯಾಚುರೋಪತಿ ಇತ್ಯಾದಿ ಭಾರತೀಯ ಚಿಕಿತ್ಸಾ ಪದ್ಧತಿಗಳನ್ನು ಯಶಸ್ವಿಯಾಗಿ ನೀಡ್ತಾ ಬಂದಿದ್ದೇವೆ. ಕಷ್ಟಕರವಾದಂತಹ ಆಟೋ ಇಮ್ಯೂನ್ ಕಾಯಿಲೆಗಳನ್ನ ಕಡಿಮೆ ಮಾಡ್ತಾ ಬಂದಿದ್ದೇವೆ. ಸೊ ಖಂಡಿತವಾಗಿ ಈ ಒಂದು ವ್ಯವಸ್ಥೆಯ ಪ್ರಯೋಜನ ಪಡಿಬಹುದು ಅನ್ನುವಂತ ಮಾತನ್ನು ಹೇಳ್ತಾ, ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂತ ವಿನಂತಿಯನ್ನ ಮಾಡ್ತಾ ತಮಗೆಲ್ಲರಿಗೂ ವಂದನೆಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.